ವಿರಾಟ್ ಕೊಹ್ಲಿ ಕ್ರಿಕೆಟ್ನಲ್ಲೇ ಅತಿ ಹೆಚ್ಚಾಗಿ ಇತ್ತೀಚಿನಲ್ಲಿ ಕೇಳಿಪಡುವಂಥ ಒಂದು ದೊಡ್ಡದಾದಂಥ ಹೆಸರು. ಈ ಹೆಸರು ಅಂದರೆ ಸಾಕು, ಎಲ್ರಿಗೂ ಆ ಗ್ರೌಂಡಲ್ಲಿ ಅವರು ಫೀಲ್ಡಿಂಗಲ್ಲಿರಲಿ ಅಥವಾ ಬ್ಯಾಟಿಂಗಲ್ಲಿರಲಿ ಎಲ್ಲೇ ಇದ್ದರೂ ಸಹಿತ ಒಂದು ಗರ್ಜನೆ ಕೇಳುತ್ತೆ. ಅದು ಬ್ಯಾಟಿಂಗ್ ಮುಖಾಂತರ ಆಗಿರ್ಬೋದು, ಫೀಲ್ಡಿಂಗಲ್ಲಿ ಅವರು ಕ್ಯಾಚ್ ಅಥವಾ ಮತ್ತೇನು ಅವರು ಉತ್ತಮವಾದಂತಹ ಫೀಲ್ಡಿಂಗ್ನ ಕ್ಷೇತ್ರ ರಕ್ಷಣೆ ಮಾಡೋದ್ರ ಮೂಲಕ ಆಗಿರ್ಬೋದು, ಆ ರೀತಿಯಾದಂಥ ಒಂದು ಗರ್ಜನೆಯ ಸೌಂಡು ಕೇಳುತ್ತೆ. ಅದು ವಿರಾಟ್ ಕೊಹ್ಲಿ ಅಂದರೆ. ಅಷ್ಟೇ ಅಲ್ಲೇ ವಿರಾಟ್ ಕೊಹ್ಲಿ ಅಂದರೆ ಸಾಕು, ಪ್ರತಿಯೊಬ್ಬರೂ ಸಹಿತ ಗೌರವಿಸುವಂಥ ಮತ್ತು ಪ್ರತಿಯೊಬ್ಬ ಕ್ರಿಕೆಟಿಗನೂ ಸಹಿತ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಆದರೆ ಇಂಥ ಒಬ್ಬ ವ್ಯಕ್ತಿಗೆ ಒಂದು ರೋಗ ಕಾಡಿತ್ತು ಅಂದರೆ ನಾವೆಲ್ಲರೂ ನಂಬಲೇಬೇಕು. ಹೌದು, ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡದಾದಂಥ ರೋಗ ಕಾಡಿತ್ತು. ಆ ರೋಗ ಏನು ಎಂತ ಅಂಥೇಳಿ ಅವರೇ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಸಂದರ್ಶನದಲ್ಲಿ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ. ಈ ಒಂದು ರೋಗ ಅಂದರೆ ಏನು, ಅದರಿಂದ ಏನೇನೋ ಅವರಿಗೆ ಕಾಡಿತು ಅನ್ನೋದನ್ನು ಇಲ್ಲಿ ಹೇಳ್ತೀನಿ, ಬನ್ನಿ ನೋಡೋಣ. ಈ ಇಂಪೋಸ್ಟರ್ ಸಿಂಡ್ರೋಮಾ ಅಂದರೆ ಸ್ವತಃ ವಿರಾಟ್ ಕೊಹ್ಲಿ ಅವರಿಗೆ ಅವರಲ್ಲಿ ಇದ್ದಂತಹ ಸಾಮರ್ಥ್ಯಗಳ ಮೇಲೆ ಅವರಿಗೆ ಸಂಶಯ ಬರುವಂಥ ಒಂದು ರೋಗ ಅನ್ಬೋದು ಇದನ್ನು. ಈ ಒಂದು ರೋಗದ ಲಕ್ಷಣಗಳೇನು, ಇದು ಅಂದರೆ ಏನು, ಸರಳವಾಗಿ ಇಂಪೋಸ್ಟರ್ ಸಿಂಡ್ರೋಮಾ ಅಂದರೆ ಏನಂತ ಸರಳವಾಗಿ ಹೇಳೋದಾದರೆ ನಾನು ಈ ಒಂದು ಸಾಧನೆ ಮಾಡಿದಂಥ ಈ ಸಾಧನೆಗಳಿಗೆ ನಾನು ಯಾವುದಕ್ಕೂ ಅರ್ಹನಲ್ಲ, ಈ ಯಾವುದೇ ಸಾಧನೆಗಳು ನನ್ನದಲ್ಲ, ಇದು ಏನೋ ನನಗೊಂದು ಲಕ್ಕಿಂದ ಸಿಕ್ಕಿದ್ದು ಅನ್ನುವಂಥ ಒಂದು ಅಪನಂಬಿಕೆ ಅವ್ರ ಮೇಲೆ ಮೂಡೋದು. ಅಥವಾ ಇನ್ನೂ ಸರಳವಾಗಿ ಹೇಳೋದಾದರೆ, ನಾನು ಈ ಯಾವುದೇ ಸಾಧನೆ ಮಾಡಿದ್ದೇನಲ್ಲ, ಇದು ಯಾವುದು ಸಾಧನೆ ಸಹಿತ ಸ್ವಂತದಾಗಿ ನನ್ನದಲ್ಲ, ಇದು ಇನ್ನಷ್ಟು ದಿನಗಳಲ್ಲಿ ಯಾವತ್ತೋ ಒಂದು ದಿನ ನನ್ನ ಮುಖವಾಡ ಕಳಿಸಿ ಬೀಳುತ್ತದೆ, ಅಥವಾ ಇನ್ಯಾರೋ ಬಂದು ನನ್ನ ಮುಖವಾಡನ ಕಳಿಸ್ತಾರೆ, ಈ ನನ್ನ ಸತ್ಯ ಬಹಿರಂಗವಾಗಿ ಬಿಡುತ್ತೆ, ನಾ ಇನ್ನು ಎಲ್ಲರ ಮುಂದೆ ಸೋಲೊಪ್ಪಬೇಕಾಗುತ್ತೆ. ಈ ಥರನಾದಂತಹ ಸ್ವತಃ ಅವರೇ ಮಾಡಿದಂಥ ಸಾಧನೆಯ ವಿರುದ್ಧವಾಗಿ ಅವರ ಮನದಲ್ಲೇ ಅವರ ಮೇಲೆಯೇ ಸಂಶಯ ಮೂಡುವಂಥದ್ದು. ಈ ಸಂಶಯ ಮೂಡುವಂಥ ಈ ಒಂದು ರೋಗದಿಂದ ಅವರು ಬಳಲ್ತಾ ಇದ್ರು ಅಂತೇಳಿ ವಿರಾಟ್ ಕೊಹ್ಲಿ ಅವರು ಸ್ವತಃ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ನೋಡಿ, ಯಾವುದೇ ಒಂದು ಬಾಲರ್ಗೂ ಸಹಿತ ಹೆದರದಂಥ, ಯಾವುದೇ ವರ್ಲ್ಡ್ ಫಸ್ಟ್ ಕ್ಲಾಸ್ ಬಾಲರ್ಗೂ ಸಹಿತ ಹೆದರದಂಥ ವಿರಾಟ್ ಕೊಹ್ಲಿಯೂ ಸಹಿತ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಅವರೂ ಸಹಿತ ಒಂದು ರೋಗಕ್ಕೆ ತುತ್ತಾಗಿದ್ರು ಅಂತಂದರೆ ಇದನ್ನು ಯಾರೂ ಸಹಿತ ನಂಬಕ್ಕೂ ಸಾಧ್ಯವಿಲ್ಲ. ಆದರೆ ಇದು ನಂಬಲೇಬೇಕಾದಂಥದ್ದು. ಇನ್ನು ವಿರಾಟ್ ಕೊಹ್ಲಿ ಅವರು ಈ ಒಂದು ಘಟನೆಯಿಂದ ಹೊರಗೆ ಬರೋದಕ್ಕೆ ಏನೆಲ್ಲ ಮಾಡಿದರು ಅಂತ ಅವರನ್ನು ಕೇಳಿದಾಗ, ಅವರು ನನಗೆ ಈ ಘಟನೆಯಿಂದ ಹೊರಗೆ ಬರೋದಕ್ಕೆ ಅಥವಾ ಈ ಒಂದು ರೋಗದಿಂದ ಹೊರಗೆ ಬರೋದಕ್ಕೆ ನನಗೆ ಬಹಳ ಸಹಾಯ ಮಾಡಿದಂಥವ್ರು ರಾಹುಲ್ ದ್ರಾವಿಡ್ ಅವರು ಈ ಒಂದು ಹೊರಗೆ ಬರೋದಕ್ಕೆ ಬಹಳ ಸಹಾಯ ಮಾಡಿದರು ಅಂತ ಅವ್ರು ಹೇಳ್ಕೊತಾರೆ. ಹೌದು, ರಾಹುಲ್ ದ್ರಾವಿಡ್ ಅವರು ಅವಾಗ ಭಾರತದ ಹೆಡ್ ಕೋಚ್ ಆಗಿದ್ರು. ಆದ್ದರಿಂದ ಅವಾಗ ಅವರಿಗೆ ಈ ಒಂದು ಒತ್ತಡದಿಂದ ಹೊರಗೆ ಬರಲು ಮತ್ತೊಬ್ಬ ಹೆಚ್ಚಿನದಾಗಿ ಅವರು ಸಹಾಯ ಮಾಡ್ತಾರೆ. ಯಾಕಂದರೆ ಅವರು ಸಹಿತ ಅಂತ ಒಂದು ಎಲ್ಲ ವಯಸ್ಸನ್ನು ಕೂಡ ದಾಟ್ಕೊಂಡು ಬಂದಂಥ ರಾಹುಲ್ ದ್ರಾವಿಡ್ ಅವರಾಗಿದ್ದರು ಅವಾಗ. ಇನ್ನು ತಮ್ಮ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿದಂಥ ವಿರಾಟ್ ಕೊಹ್ಲಿ ಅವರು 9 ವರ್ಷಗಳ ಕಾಲ ನಾನು ನನ್ನ ಸ್ವಂತ ಯಾವುದೇ ಯೋಚನೆಗಳನ್ನು ಮಾಡದೆ ನನ್ನ ಕ್ಯಾಪ್ಟನ್ಸಿಗೋಸ್ಕರ ನಾನು 9 ವರ್ಷಗಳ ಕಾಲ ಮುಡಿಪಾಗಿಟ್ಟಿದ್ದೆ. ಅವಾಗ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಏನಾಗುತ್ತೋ ಅದನ್ನೆಲ್ಲ ಕೈಮೀರಿ ನಾನು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲೇ ನನ್ನನ್ನು ಯಾರೂ ಸಹಿತ ಬಂದು ಹೇಗಿದೆಯಾ ಕೊಹ್ಲಿ ಅಂತೇಳಿ ಯಾರೂ ಪ್ರಶ್ನೆ ಮಾಡಲಿಲ್ಲ, ಯಾರೂ ನನ್ನನ್ನು ಕೇಳಿಲ್ಲ ಅಂಥೇಳಿ ವಿರಾಟ್ ಕೊಹ್ಲಿ ಅವರು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಯುವಕರೊಂದಿಗೆ ಇತ್ತೀಚಿನ ಒಂದು IPLಗಳಾಗಿರ್ಬೋದು ಮತ್ತು ಇಂಡಿಯಾ ಟೀಮ್ನ ಕ್ರಿಕೆಟ್ಗಳಾಗಿರ್ಬೋದು ಅಥವಾ ಯಾವುದೇ ನೆಟ್ ಪ್ರಾಕ್ಟೀಸಲ್ಲಿ ಆಗಿರಬಹುದು, ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಾಗ ಬೇರೆ ಯಾರಾದರೂ ಯುವಕರು ಬಂದು ನನ್ನಲ್ಲಿ ಏನಾದರೂ ಒಂದು ಕೊಂಕು ಹುಡುಕ್ತಾರಾ ಅಥವಾ ಏನಾದರೂ ಒಂದು ತಪ್ಪನ್ನು ಹುಡುಕ್ತಾರಾ, ಇವನ ಬ್ಯಾಟಿಂಗ್ ಶೈಲಿ ಬಗ್ಗೆ ಏನಾದರೂ ಅನ್ಕೋತಾರಾ ಅಂತೇಳಿ ಈಗಲೂ ನನಗೆ ಭಯ ಕಾಡುತ್ತಂತೇಳಿ ಫಸ್ಟ್ ಕ್ಲಾಸ್ ಬ್ಯಾಟ್ಸ್ಮನ್ ಆದಂಥ ವಿರಾಟ್ ಕೊಹ್ಲಿ ಅವರೇ ಸ್ವತಃ ತಮ್ಮ ಬಗ್ಗೆ ಅನಿಸುವಂಥ ಮಾಹಿತಿಯನ್ನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಈ ಎಲ್ಲ ಒಂದು ವಿರಾಟ್ ಕೊಹ್ಲಿ ಅವರ ಓಪನ್ ಆಗಿ ಹೇಳ್ಕೊಂಡಿದ್ದರ ಬಗ್ಗೆ, ವಿರಾಟ್ ಕೊಹ್ಲಿ ಅವರಿಗೆ ಕಾಡಿದಂಥ ಆ ಸಿಂಡ್ರೋಮಾ ಬಗ್ಗೆ ನಿಮಗೇನು ಅನಿಸುತ್ತೆ? ವಿರಾಟ್ ಕೊಹ್ಲಿ ಅವರು ಹೇಳ್ಕೋಬೇಕಿತ್ತ ಅಥವಾ ಹೇಳ್ಕೊಳ್ಳೇಬಾರ್ದಿತ್ತ? ಹಲವಾರು ಕ್ರಿಕೆಟರ್ಸ್ ಸಹಿತ ಅವರಲ್ಲಿ ಏನೇ ಇದ್ದರೂ ಸಹಿತ ಹೇಳ್ಕೊಳ್ಳೋದಿಲ್ಲ. ಆದರೆ ವಿರಾಟ್ ಕೊಹ್ಲಿ ಪ್ರತಿಯೊಂದು ಮ್ಯಾಚಲ್ಲೂ ಸಹಿತ, ಮ್ಯಾಚ್ ಆದ ನಂತರ ಸಹಿತ ಅಥವಾ ಮ್ಯಾಚಿನ ಮುಂಚೆಯೂ ಆ ಯುವಕರಿಗೆ ಆ ಒಂದು ಬ್ಯಾಟಿಂಗ್ ಆಗಿರ್ಬೋದು ಏನೇ ಅವರ ಒಂದು ಅನುಭವಗಳನ್ನು ಹಂಚ್ಕೊಳ್ತಾ ಇರ್ತಾರೆ. ಈ ಎಲ್ಲದರ ಕುರಿತಾಗಿ ಮತ್ತು ವಿರಾಟ್ ಕೊಹ್ಲಿ ಅವರು ಹಂಚಿಕೊಳ್ಳುವುದರ ಕುರಿತಾಗಿ ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.